ಪಾ ಕೂಡ ಅಯ್ಯೋ ಇಲ್ಲೆಲ್ಲಿರೋದು ಬೇಡಪ್ಪ. ಭೋಜನ ಬಂದ ಈಚನಾ ಹಾಂ ಹೆಂಗಿದೆ ನೋಡು ಗುರು, ಪಾ ಕ್ರೇಜಿ ಗುರು. జమ్మూ కాశ్మీర్ భాష వస్తాయా? భాష తెలియదు తాత, కన్నడ తెలుగు తెలుసు, తమిళ్ ఇంగ్లీష్ అంతే. ಓಕೆ ಓಕೆ ಚಲೋ ಥ್ಯಾಂಕ್ಸ್ ಅಣ್ಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ನವೀನ್ ಲಿಯಾನ್. KGF 2 ಲಡಾಖ್ ರೈಡು ಫೈನಲಿ ಇವಾಗ ನಮ್ಮ KGF ಪೈಲಟ್ಸಿಂದ ಶುರು ಮಾಡ್ತಾಯಿದ್ದೀನಿ ಡಾರ್ಲಿಂಗ್ಸ್. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ಆಲ್ಮೋಸ್ಟು 10 years ಡ್ರೀಮ್ ರೈಡ್ ಅನ್ಬೋದು ಇದು. ಏನು ಮಾತಾಡೋಕ್ಕಾಗ್ತಾಯಿಲ್ಲ, ಬಟ್ ಒಂಥರ ಶ್ಯೂರ್ ಆಗ್ತಾಯಿದೆ ಏನು ಮಾಡೋದು. ಸೊ ಇಲ್ಲಿಂದ ಫಸ್ಟ್ ಡೇ ರೈಡ್ನ ಶುರು ಮಾಡ್ತಾಯಿದ್ದೀನಿ. ಸೊ ನಮ್ಮೂರಿನಿಂದ ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು ಡಾರ್ಲಿಂಗ್ಸ್. ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಎಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ. ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಡಾರ್ಲಿಂಗ್ಸ್. ಸೊ ಇನ್ನೊಂದು ಮರಿದಿರ ಕೇಳ್ಕೊಂಡಿ ಡಾರ್ಲಿಂಗ್ಸ್, ಬಿಗ್ಗೆಸ್ಟ್ ಗಿವ್ ಅವೇ ಕೊಡ್ತಾಯಿದ್ದೀನಿ. ಸೊ ಮೋಟೋ ಲಡಾಖ್ ಸೀರೀಸಲ್ಲೇ ಯಾರು ಕೊಟ್ಟಿರಲ್ಲ ಆ ಥರ ಒಂದು ಗಿವ್ ಅವೇ ಕೊಡ್ತಾಯಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿರಬೇಕು ಆ್ಯಂಡ್ KGF ಅಂತ ಕಮೆಂಟ್ ಮಾಡಿರಬೇಕು. ಸೊ ಈ ಥರ ಗಿವ್ ಅವೇ ಇರುತ್ತೆ. ಸೊ ಏನು ಗಿವ್ ಅವೇ ಅಂತ ನಾನು ಲಡಾಖ್ ಹೋಗ್ಮೇಲೆ ಅನೌನ್ಸ್ ಮಾಡ್ತೀನಿ. ಸೊ 5 ಜನನ ಸೆಲೆಕ್ಟ್ ಮಾಡ್ತೀನಿ. ಸೊ 5 ಜನದಲ್ಲಿ ಯಾರನ್ನಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಗಿವ್ ಅವೇ ಇರುತ್ತೆ. ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ ಬಾಯ್ಸ್, ಬಾಯ್ಸ್, ಬಾಯ್ ಜೂಡ್, ಬಾಯ್ ಉದಯ್. ಓಕೆಮ್ಮ. ಓಕೆ ಗುರು, ಬಚ್ಚನ ಗುರು, ಜಡ್ ಬಾಯ್ ಜಡ್. ಓಕೆಮ್ಮ ಬಾಯ್ ಮಾ, ಮಿಸ್ ಯು ಗೈಸ್ ಬ್ರೋ, ಬಾಯ್ ಬಾಯ್ ಗುರು. ಸೊ ಗಾಯ್ಸ್ ನಾನು ಆ್ಯಕ್ಚುಲಿ ಫುಲ್ ಹೆವಿ ಪ್ರಿಪೇರಲ್ಲಿದ್ದೆ ಗುರು. ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು, ಪರ್ಫೆಕ್ಟಾಗಿ ಮಾತಾಡಬೇಕಂತ. ಅಯ್ಯೋ ಫಸ್ಟ್ ಲಾಗ್ ಆನ್ ಮಾಡಿದ ತಕ್ಷಣ ಫುಲ್ ಒಂಥರ ಶ್ಯೂರ್ ಆಗಿಬಿಟ್ಟಿದೆ, ಬಾಯಲ್ಲಿ ಮಾತೇ ಬರ್ತಾಯಿಲ್ಲ ಗುರು. ಓಕೆ ಡಾರ್ಲಿಂಗ್ಸ್, KGFನಿಂದ ಇವಾಗ ಆರಂಭ ಮಾಡಿದ್ದೀವಿ. ಇನ್ಮೇಲೆ ಫುಲ್ ಬ್ಲಾಸ್ಟ್ ಮಾಡ್ಬೇಕು ಗುರು. ಸೊ ಥ್ಯಾಂಕ್ ಯು ಜೀಸಸ್. ಸೊ ಆಲ್ಮೋಸ್ಟ್ ರೈಡ್ ಬಂದುಬಿಟ್ಟು 25 days ಇರುತ್ತೆ ಡಾರ್ಲಿಂಗ್ಸ್. ಸೊ KGFನಿಂದ ಲಡಾಖ್ ಸೇರೋಕ್ಕೆ 8 days ಆಗುತ್ತೆ. ಸೊ ಏನಂದರೆ ವಿಷಯ ಎಲ್ಲ ಬಂದುಬಿಟ್ಟು ಎಲ್ಲೆಲ್ಲಿ ಸ್ಟೇ ಆಗೋದಂತ ಎಲ್ಲ ಕೇಳ್ತಾಯಿದ್ರು. ಸೊ ಎಲ್ಲಿಲ್ಲ ಡಾರ್ಲಿಂಗ್, ಸ್ಟೇ ಎಲ್ಲ ಬಂದುಬಿಟ್ಟು ಲೇ ಲಡಾಖ್ ಹೋಗೋವರೆಗೂ ಪೆಟ್ರೋಲ್ ಬಂಕಲ್ಲೇ ಸ್ಟೇ ಆಗ್ತೀನಿ ಡಾರ್ಲಿಂಗ್ಸ್. ರೈಡ್ನ ಬಂದುಬಿಟ್ಟು 6 o'clockಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ, ಈವ್ನಿಂಗ್ 6 o'clockಗೆ ಎಂಡ್ ಮಾಡಿಬಿಡ್ತೀನಿ. ಸೊ ತುಂಬ ಫಾಸ್ಟೆಲ್ಲ ಹೋಗೋಲ್ಲ. ಸೊ 80 ಮೇಂಟೈನ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಡಾರ್ಲಿಂಗ್ಸ್. ನಮ್ಮ KGFಗೆ ಒಂದು ಒಳ್ಳೆ ನೇಮ್ ತೊಗೊಂಬರ್ಬೇಕಂತ ಈ ರೈಡ್ ಹೋಗ್ತಾ ಇರೋದು. ನಮ್ಮ KGFಲ್ಲಿ ಎಲ್ಲ ಮೂವಿಯಲ್ಲಿ ನೋಡಿರ್ತಾರೆ, ಆದರೆ ನಿಜ ಈ ಥರ ಒಂದು ಸ್ಟ್ರಾಂಗ್ ಪರ್ಸನ್ಸ್ ಎಲ್ಲ ಇದ್ದಾರೆ KGFಲ್ಲಿ ಅಂತ. ಅಲ್ಲಿವರೆಗೂ ಸೋಲೋವಾಗಿ ಒಬ್ಬನೇ ಯಾರೂ ಇಲ್ಲ ಡಾರ್ಲಿಂಗ್ಸ್, ಒಬ್ಬನೇ ಹೋಗ್ತಾ ಇರೋದು. ವ್ಲಾಗೆಲ್ಲ ನೋಡ್ತೀರಾ ನೀವು, ಯಾರೂ ಇರಲ್ಲ ನನಗೆ, ನಾನು ಒಬ್ಬನೇ ಹೋಗ್ತಾ ಇರೋದು. ರೀಲ್ಸ್ ಎಲ್ಲ ಹೆಂಗೆ ಮಾಡ್ತೀರಾ, ಯಾರು ನಿಮಗೆ ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತೀರಾ. ಸೊ ಏನಿಲ್ಲ ಡಾರ್ಲಿಂಗ್ಸ್, ನನಗೆ ನನ್ನ ಡ್ರೋನ್ ಇದೆ, ನನಗೆ ಸಾಕು. ನಾನು ಆರಾಮಾಗಿ ನನ್ನ ಡ್ರೋನಲ್ಲಿ ಶೂಟ್ ಮಾಡ್ಕೊತೀನಿ. ತುಂಬ ಮಾತಾಡಿದ್ದೀನಿ. ಆಲ್ಮೋಸ್ಟ್ 1.5 year ಆದಮೇಲೆ ಮೋಟೋ ಲಾಗ್ ಮಾಡ್ತಾಯಿದ್ದೀನಿ ಗುರು. ನೆಕ್ಸ್ಟ್ ಲೆವೆಲ್ ಮಾಡಬೇಕಂತ ಈ ಸೀರೀಸ್ ಹೋಗ್ತಾ ಇರೋದು. ಬಿಗ್ಗೆಸ್ಟ್ ಗಿವ್ ಇದೆ ಡಾರ್ಲಿಂಗ್ಸ್, ಲಡಾಖ್ ಸೀರೀಸಲ್ಲೇ ಯಾರು ಕೊಟ್ಟಿರಲ್ಲ ಆ ಥರ ಒಂದು ಗಿವ್. ಸೊ ಲಡಾಖ್ ಹೋಗಿಬಿಟ್ಟು ನಾನು ಅನೌನ್ಸ್ ಮಾಡ್ತೀನಿ. ಸೊ ನೀವೆಲ್ಲ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಬೇಕು, ಆವಾಗೇ ಬಂದುಬಿಟ್ಟು ಆ ಗಿವ್ ನಿಮ್ಮದಾಗುತ್ತೆ. ಸೊ 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತೀನಿ, ಅದರಲ್ಲಿ ಯಾರಾದರೂ ಒಬ್ಬರನ್ನ ಸಿಟಿಯಲ್ಲಿ ಬರೆದುಬಿಟ್ಟು ಚಿಕ್ಕ ಮಕ್ಕಳ ಕೈಯಲ್ಲಿ ಎತ್ತೀನಿ.
ಬಿಗ್ಗೆಸ್ಟ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಅಕೌಂಟ್ನ ಫಾಲೋ ಮಾಡಿರಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಬೇಕು. ನಿಮ್ಮ ಫ್ರೆಂಡ್ಸ್ 5 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಏನೇನು ಹಾಕ್ತೀನೋ ಆ ವಿಡಿಯೋ ಎಲ್ಲ ಶೇರ್ ಮಾಡಿರಬೇಕು. ಓಕೆ ಡಾರ್ಲಿಂಗ್ಸ್, ಬೆಮ್ಮಲ್ ನಗರ್. ಸೊ ಸ್ವಲ್ಪ ದೂರ ಒಂದು 50-60 ಕಿಲೋಮೀಟರ್ಸ್ ಹೋದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಡಾರ್ಲಿಂಗ್ಸ್, KGFನಿಂದ ಕರೆಕ್ಟಾಗಿ ಇವಾಗ 30 ಕಿಲೋಮೀಟರ್ಸ್ ಬಂದಿದ್ದೀನಿ ಕೋಲಾರ್ಗೆ. ಸೊ ಯಾಕಂದರೆ ಅಲ್ಲಿ ಲಾಗ್ನ ಕಟ್ ಮಾಡಿಬಿಟ್ಟೆ ಅಂದರೆ ನಮ್ಮೂರಲ್ಲಿ ಮಾತಾಡೋಕ್ಕೆ ಒಂಥರ ಭಯ ಆಗ್ತಾಯಿತ್ತು. ಸ್ವಲ್ಪ ಹೈವೇ ಮೇಲೆ ಹೋದ ತಕ್ಷಣ ಮಾತಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಅದಕ್ಕೆ ಅಲ್ಲಿಗೆ ಲಾಗ್ನ ಸ್ಟಾಪ್ ಮಾಡಿಬಿಟ್ಟೆ. ಈ ರೈಡ್ ಬಂದುಬಿಟ್ಟು ನನ್ನ ಡ್ರೀಮ್ ರೈಡ್ ಅಂತ ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ವಿಡಿಯೋದಲ್ಲಿ, ಸರಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಈ ಥರನೇ ಹೇಳಿರೋದು. ಸೊ ನನ್ನ ಡ್ರೀಮ್ ರೈಡ್ ನಾನೇ ಒಬ್ಬನೇ ಹೋಗ್ಬೇಕಂತ ತುಂಬ ದಿವಸ ಅಲ್ಲ, 10 ವರ್ಷದಿಂದ, ಚಿಕ್ಕ ವಯಸ್ಸಿಂದ ಕನಸು ಗಾಯ್ಸ್. ಆ ಥರ ಒಂದು ರೈಡ್ನ ನಾನು ಸೋಲೋವಾಗಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಆಸೆ ಪಡ್ತಾಯಿದ್ದೀನಿ. ಸೊ ಏನು ಇಲ್ಲೇ ತುಂಬ ಮಾತಾಡ್ತಾ ಇದ್ದೀನಿ ಅನ್ಕೋಬೇಡಿ. ಸೊ ಯಾಕಂದರೆ ಇದೆಲ್ಲ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹೆಂಗೆ ಹೇಳೋದು, ಸ್ವಲ್ಪ ಗಿಲ್ಟಿನೆಸ್ಸು ಮತ್ತು ಶೈನೆಸ್ಸು ಇದೆಲ್ಲ ಇರಬಾರ್ದು ನನಗೆ. ಲಾಗ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಪರ್ಫೆಕ್ಟಾಗಿ ಮಾತಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಮಾತಾಡ್ಕೊಂಡು ಧೈರ್ಯವಾಗಿ ಮಾತಾಡೋಣ. ನೀವು ಯಾರು? ನನ್ನ ಫ್ಯಾಮ್ಲಿ, ನನ್ನ ವ್ಯೂವರ್ಸು. ಸೊ ನಿಮ್ಮ ಹತ್ರ ನಾನು ಯಾಕೆ ಭಯಪಡಬೇಕು ಅಲ್ವಾ? ಸೊ ನಾನು ಯಾವತ್ತೂ ಭಯಪಡಲ್ಲ. ನಂದೇನೋ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಡಾರ್ಲಿಂಗ್ಸ್. ಮತ್ತು ಏನಂದರೆ ಲಡಾಖಲ್ಲಿ ಎಲ್ಲೆಲ್ಲಿ ಒಳ್ಳೆ ಪ್ಲೇಸ್ ಇದೆ ಅಲ್ಲಿ ಕಮೆಂಟಲ್ಲೆಲ್ಲ ನನಗೆ ಮೆನ್ಷನ್ ಮಾಡಿ, ಅಲ್ಲೆಲ್ಲ ಹೋಗ್ತೀನಿ ಡಾರ್ಲಿಂಗ್ಸ್. ಎಲ್ಲ ಹೋಗೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೀವು ಯಾವ ಪ್ಲೇಸ್ ಹೇಳ್ತೀರಾ, ಬೆಸ್ಟ್ ಪ್ಲೇಸ್ ಇರಬೇಕು, ಎಲ್ಲ ಇಡೇನ್ ಪ್ಲೇಸ್ ಆಗಿರಬೇಕು, ಅದೆಲ್ಲ ಕಮೆಂಟ್ ಮಾಡಿ ದಯವಿಟ್ಟು. ನಾನು ಆ ಪ್ಲೇಸೆಲ್ಲ ವಿಸಿಟ್ ಮಾಡ್ತೀನಿ. ಏನೋ ಒಂಥರ ಹ್ಯಾಪಿಯಾಗಿದೆ. ಎಷ್ಟೋ ದಿವಸದಿಂದ ಇರೋ ರೈಡು ಇವಾಗ ಹೋಗ್ತಾ ಇದ್ದೀನಿ ಅಂದರೆ ತುಂಬ ಹ್ಯಾಪಿಯಾಗಿದೆ ಡಾರ್ಲಿಂಗ್ಸ್. ಆ್ಯಕ್ಚುಲಿ ಏನಂದರೆ ವಿಷಯ, ನಿನ್ನೆ ಹೋಗಿರಬೇಕು, ಸ್ವಲ್ಪ ಏನೋ ಒಂದು ವಿಷಯದಿಂದ ಡಿಲೇ ಆಯಿತು. ಸೊ ಮಂಡೇ ಒಳ್ಳೆ ದಿವಸ. ಸೊ ಇವತ್ತು ನಾನು ಶುರು ಮಾಡಿದ್ದೀನಿ ರೈಡು. ಹೆಂಗಿದೆ ಅಂದರೆ ಮಜಾ, ಪಾಪ ಸಕ್ಕತ್ತಾಗಿದೆ ಗುರು. ಸೊ ಹೊಸಕೋಟೆ ಹೋಗ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಡಾರ್ಲಿಂಗ್ಸ್. ಇಲ್ಲಿಂದ ಸ್ಟಾರ್ಟ್ ಗುರು ಟ್ರಾಫಿಕ್ಕು. ಹೊಸಕೋಟೆನಿಂದ ಸ್ಟಾರ್ಟ್ ಆಗುತ್ತೆ. ಒಬ್ಬ ಹೆವಿ ಟ್ರಾಫಿಕ್. ಇನ್ನು ಬೆಂಗಳೂರೆಲ್ಲ ಎಷ್ಟು ಗಂಟೆ ಆಗುತ್ತೆ ಹೋಗೋಕ್ಕೆ? ಬೆಂಗಳೂರು ನಾವು ಔಟ್ಕಟ್ನ ಕ್ರಾಸ್ ಮಾಡೋಕ್ಕೆ ಅಂತ ಗೊತ್ತಿಲ್ಲ. ಸೊ ಏನಂದರೆ ವಿಷಯ, ತುಂಬ ಜನ ಅನ್ಕೊತೀರಾ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ ಬ್ರೋ, ಹೆಂಗೆ ಏನು ಅಂತ. ಸೊ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಡೇ ಬಂದುಬಿಟ್ಟು KGF ಟು ಹೈದ್ರಾಬಾದ್. ಸೊ ಇವಾಗ ಡೈರೆಕ್ಟಾಗಿ ಹೈದ್ರಾಬಾದ್ ಹೋಗ್ಬಿಡ್ತೀನಿ. ನೈಟ್ ಬಂದುಬಿಟ್ಟು ಎಲ್ಲನ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಇರುತ್ತೆ. ಸೆಕೆಂಡ್ ಡೇ ಬಂದುಬಿಟ್ಟು ಹೈದ್ರಾಬಾದ್ ಟು ನಾಗ್ಪುರ್ ಇರುತ್ತೆ. ಸೊ ಥರ್ಡ್ ಡೇ ಬಂದುಬಿಟ್ಟು ನಾಗ್ಪುರ್ ಟು ಝಾನ್ಸಿ. ಸೊ ಫೋರ್ತ್ ಡೇ ಝಾನ್ಸಿ ಟು ಡೆಲ್ಲಿ. ಫಿಫ್ತ್ ಡೇ ಝಾನ್ಸಿ ಟು ಪಠಾನ್ಕೋಟ್. ಸಿಕ್ಸ್ತ್ ಡೇ ಬಂದುಬಿಟ್ಟು ಪಠಾನ್ಕೋಟ್ ಟು ಶ್ರೀನಗರ್ ಗಾಯ್ಸ್. ಶ್ರೀನಗರಲ್ಲೇ ಮೇಯ್ನು ಲಡಾಖ್ ಬಾರ್ಡ್ರು. ಸೊ ಶ್ರೀನಗರಲ್ಲಿ ಒನ್ ಡೇ ರೆಸ್ಟ್ ಎತ್ಕೊತೀನಿ. ಕಂಟಿನ್ಯೂಸ್ ಡ್ರೈವ್ ಮಾಡ್ಕೊಂಬಿಟ್ಟು 1 ಡೇ ರೆಸ್ಟ್ ಎತ್ಕೊಂಡ್ಬಿಟ್ಟು ಶ್ರೀನಗರ್ನಿಂದ ಕಾರ್ಗಿಲ್ ಹೋಗ್ತೀನಿ. ಕಾರ್ಗಿಲ್ ಟು ಲಡಾಖ್. ಸೊ ಆಲ್ಮೋಸ್ಟು 8 ಡೇಸ್ ಆಗುತ್ತೆ ಅನ್ಕೊತೀನಿ. 7 ಡೇಸ್ ಆಗುತ್ತೆ ಅನ್ಕೊತೀನಿ ಲಡಾಖ್ ಹೋಗೋಕ್ಕೆ. 7 ಡೇಸ್ ಟು 8 ಡೇಸ್ ಆಗುತ್ತೆ. ಒಂದು ಆಸೆ ಇತ್ತು, ಹೋಗ್ತಾ ಒಂದು 10 ಜನಕ್ಕೆ ರೋಡಲ್ಲಿರೋರಿಗೆ 10 ಜನಕ್ಕೆ ಊಟ ಆಗಬೇಕಂತ ನನಗೆ ತುಂಬ ಆಸೆ. ಸೊ ಆಸೆ ಬಂದುಬಿಟ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಇನ್ನೊಂದು 10 ಕಿಲೋಮೀಟ್ರ್ ಹೋಗಿದ ತಕ್ಷಣ ಎಲ್ಲಾದರೂ ಒಂದು ಹೋಟೆಲಲ್ಲಿ ಒಂದು 5 ಪ್ಲೇಟ್ಸು ಪಾರ್ಸಲ್ ತೊಗೊಳೋಣ, ಹೋಗ್ತಾ ಅಲ್ಲಿ ಕೊಟ್ಟು ಹೋಗೋಕ್ಕೆ. ಸೊ ಲೇ ಲಡಾಖ್ ಹೋಗೋವರೆಗೂ, ಇಲ್ಲಾಂದರೆ ಶ್ರೀನಗರ್ ಹೋಗೋವರೆಗೂ ನಾನು ಇದು ಕಂಟಿನ್ಯೂ ಮಾಡ್ತೀನಿ ಫುಡ್ ಕೊಡೋದು. ಇಲ್ಲೇನಂದರೆ ಹೆವಿ ಬಿಸಿಲು ಡಾರ್ಲಿಂಗ್ಸ್. ಸೊ ಇಲ್ಲೇನಂದರೆ ಹೆವಿ ಬಿಸಿಲು.
ಸೊ ಅಲ್ಲಿ ಹೆಂಗಿರುತ್ತೆ ಅಂದರೆ -ಡಿಗ್ರಿ ಗುರು. ಹೆಂಗಿರುತ್ತೆ ಅಂದರೆ ಚಳಿ, ಪಾಪ ಪಾಪ ಸಿಕ್ಕಾಪಟ್ಟೆ ಚಳಿ, ಐಸ್ ಕ್ಯೂಬ್ಸ್ ಬೀಳುತ್ತೆ. ಏನೋ ಗುರು, ಬೆಂಗಳೂರು ನೋಡಿದ್ರೇ ಒಂದು ಮಜಾ ಅಲ್ಲ, ಆ ವೈಬೇ ಬೇರೆ ಲೆವೆಲ್. ಆ್ಯಕ್ಚುಲಿ ಏನಂದರೆ ನಾನು ಅಡಾಪ್ಟರ್ ಬಂದುಬಿಟ್ಟು ಮಿಸ್ ಮಾಡಿಬಿಟ್ಟೆ. ಸೊ ನಮ್ಮ ಸಿಸ್ಟರ್ ಇಲ್ಲೇ ಇರೋದು, ಸೊ ಬೆಂಗಳೂರಲ್ಲಿ. ಅವ್ರ ಹತ್ರ ಅಡಾಪ್ಟರ್ ತಗೊಂಡು ಇನ್ನು ಎಲ್ಲಿ ಸ್ಟಾಪ್ ಇಲ್ಲ ಡಾರ್ಲಿಂಗ್ಸ್. ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರನ್ನ ಹೊಡಿಬೇಕು ಅಡಾಪ್ಟರ್ ತಗೊಂಡು. ಬೆಂಗಳೂರಿನಿಂದ ಇನ್ನು 150 ಕಿಲೋಮೀಟರ್ಸನ ಎಲ್ಲಿ ಸ್ಟಾಪ್ ಮಾಡೋದು ಬೇಡ ಅಂದ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಹೆಂಗಿದೆ, ಸಖತ್ತಾಗಿದೆ ಅಲ್ಲ ಕ್ಲೈಮೇಟ್ ಎಲ್ಲ. ಮನೆ ಅಪಾರ್ಟ್ಮೆಂಟ್ಸ್ ನೋಡಿ ಗಾಯ್ಸ್. ಓ ಇಷ್ಟೆಲ್ಲ ಒಬ್ಬನೇ ಯಾವತ್ತೂ ಮಾತಾಡ್ಕೋದಿಲ್ಲ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು ಅಲ್ವಾ? ನಮ್ಮ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಅಲ್ಲ, ಇಂಡಿಯಾದಲ್ಲಿ ಎಲ್ಲಿರಲ್ಲ ಈ ಥರ ಒಂದು ಟ್ರಾಫಿಕ್ಕು. ಕ್ರೇಜಿ ಗುರು. ಯಸ್ ಸಾಕಾಗಿದೆ ಗುರು. ಬಟ್ ಸೋಲೋ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಅನ್ಕೊಂತೀರಾ ಸೋಲೋ ರೈಡು ಹೆಂಗೆ ಹೋಗ್ತೀರಾ ಏನು ಅಂತ? ಸೋಲೋ ರೈಡ್ ಅಂತ ಬೆಸ್ಟು. ನಿಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬ ತಿಳ್ಕೊತೀರಾ ಯಾವ ಥರ ನೀವು ಇರ್ಬೇಕು ಲೈಫಲ್ಲಿ, ಹೆಂಗಿರ್ಬೇಕಂದ. ಓಕೆ, ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಎಲ್ಲರಿಗೂ ಪಾಪ ಭಯ ಇರುತ್ತೆ, ಹೆಂಗೆ ಹೋಗ್ತೀರಾ ಏನಂತ. ದೇವರು ನಮ್ಮ ಜೊತೆನೇ ಇರ್ತಾರಂತ ತುಂಬ ನಂಬಿಕೆ ಇದೆ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡೋಣ. ವಿಷಯ ಮತ್ತೆ ಹೊಸಕೋಟೆ ರೋಡಿಗೆ ಹೋಗಬೇಕು, ಯಾಕಂದರೆ ನಂದು ಅಡಾಪ್ಟರ್ ಸ್ವಲ್ಪ ಮಿಸ್ ಮಾಡಿದ್ದೆ ಮನೆಯಲ್ಲಿ. ಸೊ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ಡೈರೆಕ್ಟಾಗಿ ಹೈದ್ರಾಬಾದೇ ಹೊಡಿಬೇಕು ಗುರು, ಎಲ್ಲಿ ನಿಲ್ಲಿಸ್ಬಾರ್ದು. ಎಲ್ಲನೋ ಒಂದು 100 ಕಿಲೋಮೀಟರ್ 200 ಕಿಲೋಮೀಟರ್ ನಿಲ್ಲಿಸೋದಷ್ಟೇ. ಸಾಯಂಕಾಲ 6 ಗಂಟೆ 7 ಗಂಟೆ ಒಳಗಡೆ ಹೈದ್ರಾಬಾದಲ್ಲಿ ಇರ್ಬೇಕು ನಾನು. ಇವಾಗ 10 o'clock ಆಗಿಬಿಟ್ಟಿದೆ. ಓ ಶಟ್, ಏನಾಗಿದೆ ಗುರು? ಅಪ್ಪ ಕೂಡ ಅಯ್ಯೋ ಇಲ್ಲೆಲ್ಲಿರೋದು ಬೇಡಪ್ಪ, ನನಗೆ ಅದೆಲ್ಲ ನೋಡಿದ್ರೆ ಓಡ್ಸೋಕ್ಕೆ ಕೂಡ ಆಗಲ್ಲ. ಯಪ್ಪ, ಹೇಗೆ ಏನಾಗಿರ್ಬಾರ್ದಪ್ಪ ಸ್ವಾಮಿ. ದಯವಿಟ್ಟು ಹೈವೇಯಲ್ಲಿ ಓಡಿಸೋರು ದಯವಿಟ್ಟು ಸ್ಲೋ ಹೋಗಿ, ತುಂಬ ಫಾಸ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಏನಂದರೆ ಹೈವೇ ಬಂದುಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿರುತ್ತೆ. ಸೊ ಅವ್ರಿಗೆ ಗೊತ್ತಾಗಲ್ಲ, ಟ್ರಾಫಿಕ್ ಇದ್ದರೆ ಅಲ್ಲಲ್ಲಿ ಬ್ರೇಕ್ ಹಾಕೊಂಡು ಆರಾಮಾಗಿ ಹೋಗ್ಬಿಡ್ತಾರೆ. ಏನು ನಿದ್ದೆ ಬಂದುಬಿಡುತ್ತೆ ಗೊತ್ತಿಲ್ಲ ಅಂದರೆ ಈ ಕಡೆ ಬಿಟ್ಬಿಡ್ತಾರೆ. ಅರ್ಥ ಆಗ್ತಾಯಿದೆಯಾ? ಸೊ ದಯವಿಟ್ಟು ನೀವು ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಹೋಗಿ, ಯಾಕಂದರೆ ನಿಮಗೆ ಒಂದು ಫ್ಯಾಮ್ಲಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ಸೊ ನಂದೊಂದು ರಿಕ್ವೆಸ್ಟು. ಆಮೇಲೆ ಎಲ್ಲ ಆದಮೇಲೆ ನೋಡಿ, ಇವಾಗ ಫ್ಯಾಮ್ಲಿ ಎಷ್ಟು ಸಫರ್ ಆಗುತ್ತೆ ಅಂದರೆ ಬಾ ಯಪ್ಪ, ಅದು ನೋಡಿಬಿಟ್ಟು ನನಗಾಗಿಲ್ಲ, ಟಕ್ಕಂತ ಬಂದುಬಿಟ್ಟೆ. ಯಾಕಂದರೆ ನನ್ನ ಮೈಂಡೆಲ್ಲ ಫುಲ್ ಅದೇ ಇರುತ್ತೆ, ಓಡಿಸೋ ಹೋಗಲ್ಲ. ಇದಾಯಿತು ಅವ್ರು ಇದಾಯಿತು, ಪಾಪ ಪಾಪ ಬೇಡ. ಆಲ್ಮೋಸ್ಟ್ ಹೈದ್ರಾಬಾದ್ ಬಂದುಬಿಟ್ಟು 560 ಕಿಲೋಮೀಟರ್ಸ್ ಇದೆ. ಸೊ 120 ಕಿಲೋಮೀಟರ್ಸ್ವರೆಗೂ ಬಂದುಬಿಟ್ಟಿದ್ದೀನಿ. ಸಾಯಂಕಾಲ 6 o'clock ಒಳಗಡೆ ಹೋಗ್ಬಿಡ್ಬೇಕು ಅಂತ ಪ್ಲ್ಯಾನು. ನೋಡೋಣ. ಎಲ್ಲಾದರೂ ಹೋಟ್ಲ್ ಸಿಕ್ಕಿದ್ರೆ ಇಲ್ಲಿ ಹೈವೇಯಲ್ಲಿ ಊಟ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಸೊ ಒಂದು
5 ಪ್ಲೇಟ್ಸು ಪಾರ್ಸಲು. ಸೊ ರೋಡ್ ಸೈಡ್ ಇರೋರಿಗೆ ಕೊಡಬೇಕಂತ. ಸೊ ನೋಡೋಣ ಡಾರ್ಲಿಂಗ್ಸ್, ಮುಂದೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರೈಸ್ ಏನಿದೆ? ರೈಸ್ ಎಗ್ ರೈಸ್ ಒಂದು 5 ಕೊಡಿನಾ? 5. ಸೊ ಎಗ್ ರೈಸ್ ಇದೆ ಅಂತೆ. ಸೊ ಒಂದು 5 ತೊಗೊಳೋಣ. ಅಲ್ಲೆಲ್ಲ ಮತ್ತೆ ಫ್ರಂಟಲ್ಲಿ ಒಂದು 5 ತೊಗೊಳೋಣ. ಎಷ್ಟಾಯ್ತಣ್ಣ? ಚೇಂಜ್ ಇಲ್ಲಣ್ಣ. ಇದೇನಾ? 5 ಇದೆಯಲ್ಲಣ್ಣ? ಆನೇನು ಬೇರೆ ಹಾಕ್ಬಿಟ್ಟಿದ್ದೀರಾ? ಓಕೆ ಡನ್. ಸೊ ಎಲ್ಲೆಲ್ಲಿ ರೋಡ್ ಸೈಡ್ ಇರ್ತಾರೋ ಅವ್ರಿಗೆಲ್ಲ ಕೊಡೋಣ ಊಟ. ಸೊ ಆನ್ ದ ವೇಯಲ್ಲಿ ರೋಡ್ ಸೈಡ್ ಇರ್ತಾರೆ ಪಾಪ. ಸೊ ಇದೇ ಥರ ಡೈಲಿ ಕೊಡ್ಬೇಕು ಅನ್ಕೊತಾ ಇದ್ದೀನಿ ಲಡಾಖ್ ಸೇರೋವರೆಗೂ. ಸೊ ಆಲ್ಮೋಸ್ಟ್ ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡಿಬಿಟ್ಟು ಆಂಧ್ರ ಬಾರ್ಡ್ರ್ ಬಂದಿದ್ದೀವಿ. ನೀವು ನೋಡ್ಬೋದು ಎಲ್ಲ ಆಂಧ್ರನೇ. ಇದ್ರ ಹಿಂದೆ ಬಂದುಬಿಟ್ಟು ಕರ್ನಾಟಕ. ಹಾಂ, ಊಟ ತಿಂತೀಯಾ? ಊಟ ತಗೊಳ್ಳಿ ತಾತ. ಭೋಜನ ಬಂದು ಇಚ್ಚನಾ? ಹಾಂ, తెచ్చుకొని ನೋಡು. అయ్యో పాప గురు భోజనం ఉందా అంటే ఈ సమయం అంటారు. తీసుకో ನಾ ಊಟ. ಇದು ಕಿಯಾ ಫ್ಯಾಕ್ಟ್ರಿ ಗಾಯ್ಸ್. ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕಿಯಾ ಕಾರ್ಸ್ ಅಲ್ಲ. ಸೊ ಬಿಗ್ಗೆಸ್ಟ್ ಸೌತ್ ಇಂಡಿಯಾದಲ್ಲೇ ಇದೇ ಬಿಗ್ಗೆಸ್ಟ್ ಫ್ಯಾಕ್ಟ್ರಿ ಕಿಯಾದು. ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಓಹೋ ಎಷ್ಟು ದೊಡ್ಡದು ಗುರು ಪಾ. ಸೊ ಇದೆಲ್ಲಿ ಬರುತ್ತೆ ಅಂದರೆ ಅನಂತಪುರ ರೋಡ್ ಗಾಯ್ಸ್. ಇದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಇದೆ ಗುರು, ಅಷ್ಟು ದೊಡ್ಡದಿದೆ. ಸೊ ಪೆಟ್ರೋಲ್ ಬಂಕ್ ಇಲ್ಲಿದೆ ಗುರು. 1 ಪಾಯಿಂಟ್ ಬಂದುಬಿಟ್ಟಿದೆ. ಏನು ಪೆಟ್ರೋಲ್ ಬಂಕಲ್ಲಿ ಯಾರೂ ಇಲ್ಲ. ಪೆಟ್ರೋಲ್ ಇದೆಯಾ ಇಲ್ವಾ? ಇದೆ ಇಲ್ವಾ? ಅಯ್ಯೋ ಇಲ್ಲ ಅಂತೆ. ಶೆಟ್ ಅಣ್ಣ, ಎన్ని ಕಿಲೋಮೀಟರ್ಲ್ಲ ಒಂದು ಪೆಟ್ರೋಲ್ ಬಂಕು? 15. ಥ್ಯಾಂಕ್ಸ್ ಅಣ್ಣ. 4 ಕಿಲೋಮೀಟ್ರ್ ಬಂದಿದ್ದೀವಿ. ಪೆಟ್ರೋಲ್ ಬಂಕ್ ಸಿಕ್ತು. ಇಲ್ಲಿ ಪೆಟ್ರೋಲ್ ಹಾಕ್ಸೋಣ. ಫುಲ್ ಟ್ಯಾಂಕ್. ₹1,260 అయింది. ఇప్పుడు నువ్వు నాకు వచ్చి ₹240 ఇవ్వాలా. ₹240. చేంజ్ ₹10 పెట్టుకో. పెట్టుకో. ಗಾಯ್ಸ್ ಫುಲ್ ಟ್ಯಾಂಕ್ ಆಯಿತು. ಇನ್ನೇನು ಟೆನ್ಷನ್ ಇಲ್ಲ. ಒಂದು 250 ಕಿಲೋಮೀಟರ್ಸು. ಅಪ್ಪ ಗೋಪ್ರೋ ಅಲ್ಲಿ ಬ್ಯಾಟ್ರಿನೂ ಇಲ್ಲ. 25% ಏನೋ ಇತ್ತು. ಚಾರ್ಜ್ ಬೇರೆ ಹಾಕಬೇಕು. ಆ್ಯಕ್ಚುಲಿ ಇನ್ನೂ ಮಧ್ಯಾಹ್ನ ಊಟ ಕೂಡ ನಾನು ತಿಂದಿಲ್ಲ. ಇನ್ನೂ ಅಲ್ಲೆಲ್ಲನ ನಿಲ್ಲಿಸ್ಬಿಟ್ಟು ಕರ್ಡ್ ರೈಸನ್ನು ತಿನ್ನಬೇಕು.
ಕಾಫಿ ಕುಡಿತಾ ಇದ್ದೆ, ಒಂದೆರಡು ಕಾಫಿ ಕುಡಿದ್ಬಿಟ್ಟೆ ಅಲ್ಲಿ. ಸೊ ಎಲ್ಲಾದರೂ ಲಂಚ್ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟು ಮಜಾನೇ ಬೇರೆ ಗುರು, ಫುಲ್ ಪವರ್ ಗಾಡಿ. ಇದು ಅನಂತಪುರ ರೋಡು, ಹೆಂಗಿದೆ ನೋಡು ಗುರು, ಫಾ ಕ್ರೇಜಿ ಗುರು. ನಿಮಗೆ ವಿಡಿಯೋ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂದರೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಲೈವಲ್ಲಿ ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಗುರು. ಆ ಕಡೆನೂ ಸಖತ್ತಾಗಿದೆ ಗುರು ಬೆಟ್ಟ. ಸೋಲೋ ಡ್ರೈವ್ ಏನು ಗುರು ಮಜಾ ಅನ್ಕೊಂಡೆ, ಸೋಲೋ ರೈಡೇ ಗುರು ಬೆಸ್ಟು. ಸಖತ್ತಾಗಿ ಒಬ್ಬನೇ ಆರಾಮಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಶೆಟ್ ಇಯರ್ಸ್ ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ. ಜಸ್ಟ್ 260 ಕಿಲೋಮೀಟರ್ಸ್ ಏನೋ ಬಂದೆ ಅಷ್ಟೊತ್ತು. ಅಪ್ಪ ಕಾಫಿ ಕಾಫಿ ಅಲ್ಲ ಟೀ ಗುರು. ಬಾ ಬಾ ಬಾ. ಓಕೆ, ಏನು ಅಷ್ಟು ಚೆನ್ನಾಗಿಲ್ಲ, ನೀರು ಥರ ಇದೆ. ತೋಡ್ಕೊಂಡಲ್ಲ ತೋಡದ್ದು ತಾತ ಬಂಡ್ಲನೇ ಒಕಡೆ పోతున్నా లడాక్. జక్కకుంటే బాగా 4000 కిలోమీటర్లు. 4000 కిలోమీటర్లు. అవును, జమ్మూ కాశ్మీర్. భాషలు వస్తాయా? భాష తెలియదు తాత, కన్నడ తెలుగు తెలుసు, తమిళ ఇంగ్లీష్ అంతే. హిందీ వచ్చింది కదా? హిందీ తెలియదు, కొంచెం కొంచెం తెలుసు అంతే. ఈ రోజు స్టార్ట్ అయినా తెలుగు బాగా మాట్లాడతా, తెలుగు నేను. అంటే కోలారు తెలుగు కాదు, కన్నడ 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 కర్ణాటక. ತಾತ ಪೈಸಾ. ಸೊ ಹೆಂಗಾದ್ರೂ ಇವತ್ತು ಹೈದ್ರಾಬಾದ್ಗೆ ಹೋಗಬೇಕು. ಇವತ್ತು ಹೈದ್ರಾಬಾದ್ ರೈಡ್ ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ ಹೈದ್ರಾಬಾದ್ ಟು ನಾಗ್ಪುರ್ ಇರುತ್ತೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೈದ್ರಾಬಾದ್ ಹೋಗೋಕ್ಕೆ. ರೋಡ್ ಅಂತೂ ಸಾಕಾಗಿದೆ ಗುರು, ಕ್ರೇಜಿ. ಗೈಸ್, ಮಧ್ಯಾಹ್ನದಿಂದ ಏನು ಊಟ ತಿಂದಿಲ್ಲ. ಸೊ ಟೈಮ್ ಎಷ್ಟಾಯ್ತು ಅಂದರೆ 4:15. ಸರಿ, ಏನಾದರೂ ಊಟ ತಿನ್ನೋಣ. ಬಾ ಲಡಾಕ್ ಲಡಾಕ್ ನೈ ಜತಾ ಹೋಗ್ತಾ ಇದ್ದೀನಿ. 6 days. ಬಾ, ಸಿಕ್ಕಾಪಟ್ಟು ಪೇನ್ ಆಗ್ತಾಯಿದೆ, ಬ್ಯಾಕ್ ಪೇನು. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ ಗುರು ಅವರು, ಕೇರಳ ರೈಡ್ದು. ಚಪಾತಿ ಆರ್ಡ್ರ್ ಮಾಡಿದ್ದೀನಿ, ಕರ್ಡ್ ರೈಸ್ ಇಲ್ಲ ಅಂತೆ, ಚಪಾತಿ ಆರ್ಡ್ರ್ ಮಾಡಿದ್ದೀನಿ. ಸೊ ಒಂದು ಚಪಾತಿ ತಿಂದ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಹೆವಿ ಪೇನ್ ಬರ್ತಾಯಿದೆ ಇಲ್ಲಿ. ಫುಲ್ಲು ನಾರ್ತ್ ಇಂಡಿಯನ್ ಸ್ಟೈಲ್ ಥರ ಕೊಟ್ಟಿದ್ದಾರೆ. ಎಣ್ಣೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಗುರು. ಇವತ್ತು ನೈಟ್ಗೆ ಇದೆ ನನಗೆ ಊಟ. ಸೊ ದಾಲ್ ಫುಲ್ ಜಾಸ್ತಿ ಇದೆ. ಸೊ ಸ್ವಲ್ಪ ಪಾರ್ಸಲ್ ಮಾಡ್ಕೊಂಬಿಟ್ಟು ಓಕೆ ಓಕೆ ठीक है भैया. ಸೊ ಇದು ಬಂದುಬಿಟ್ಟು ರಾಜಸ್ಥಾನ್ ಡಾಬಾ ಅಂತೆ, ಹೈದ್ರಾಬಾದ್ ಹೈವೇಯಲ್ಲಿರುತ್ತೆ. ಸೊ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ನೈಟ್ಗೆ अच्छा भरतपुर डिस्ट्रिक्ट. ಹಾಂ ಓಕೆ ಓಕೆ, ಲಡಾಕ್ ಹೋಗೋ ರೋಡ್ ಅಂತ ಹೇಳ್ತಾ ಇದ್ದಾರೆ ಅವರು. उधर हमारा आगरा के पास में भरतपुर आता. ठीक है. ಸೊ ಗ್ರೇವಿ ಸಖತ್ತಾಗಿದೆ. ಸೊ ನೈಟು ಸ್ವಲ್ಪ ಪಾರ್ಸಲ್ ಇಟ್ಕೊಂಡ್ಬಿಟ್ಟು ಎಲ್ಲನ ಪೆಟ್ರೋಲ್ ಬಂಕಲ್ಲಿ ತಿನ್ನಬೇಕು. ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಅಣ್ಣ భోజనం ఉందిరా, భోజనము ఉడుగ్గా ఉంది.
ఇంట్లో ఉన్న చూడు 2 ప్యాకెట్లు ఉన్నాయి. ఆ 2 ప్యాకెట్లు నువ్వు ఒకటి అన్న కూడా తీసుకోండి. 2 ఉన్నాయి. సరే సరే అన్నా ಬಾಯ್ ಬಾಯ್ ಅಕ್ಕ. ಆ ಊಟ ಕೊಟ್ಟ ಮೇಲೆ ಅವ್ರಿಗೆ ಆ ಫೇಸಲ್ಲಿ ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ. ಆ ದೇವರೇ ಕಲಿಸಿದ್ದಾರೆ ಅಂತ ಅವರೊಂದು ಫೀಲ್ ಇರುತ್ತೆ ಅವ್ರಿಗೆ. ಯಾಕಂದರೆ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಹೋಗೋದು ತುಂಬ ದೂರ ಅಲ್ಲ. ಸೊ ಯಾವ ಟೈಮಲ್ಲಿ ಏನಾಗುತ್ತಂತ ಯಾರಿಗೂ ಗೊತ್ತಿರಲ್ಲ. ಸೊ ಇಂಥ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ನಮಗೂ ಒಳ್ಳೆ ಆಗುತ್ತೆ. ಸೊ ಅದಕ್ಕೂ ಒಂದೇ ಕಾರಣಕ್ಕೆ ನಾನು ಹೋಗ್ತಾ ಇರೋದು, ಅದು ಒಂದೇ ಒಂದು ಕಾರಣಕ್ಕೆ ನಾನು ಈ ಥರ ಕೊಡ್ತಾ ಇರೋದು. ಯಾವುದೇ ನೇಮ್ಗಲ್ಲ. ನೇಮು ಎಲ್ಲ ಯಾವಾಗ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನಾನೆಲ್ಲ ಇಷ್ಟು ದೂರ ಎಲ್ಲ ಬರ್ತೀನಿ ಅಂತ ನನ್ನ ಕನಸಲ್ಲಿ ಅಂದ್ಕೊಂಡಿಲ್ಲ. ಸೊ ಲಡಾಖ್ ಬಂದುಬಿಟ್ಟು ಇವತ್ತು ಫಸ್ಟ್ ಡೇ ಅಲ್ಲ, ನಾವು ರೈಡ್ ಶುರು ಮಾಡಿಬಿಟ್ಟು. ಸೊ ಆಲ್ಮೋಸ್ಟು 2821 ಕಿಲೋಮೀಟರ್ಸ್ ಇದೆ. 2821 ಕಿಲೋಮೀಟರ್ಸ್ ಇದೆ ಡಾರ್ಲಿಂಗ್ಸ್ ಲಡಾಖು. ಸೊ ಫಸ್ಟ್ ಡೇ ಅಲ್ಲ, ಹೆವಿ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆಲ್ಮೋಸ್ಟ್ 7 ಡೇಸ್ ಆಗುತ್ತೆ ಹೋಗೋಕ್ಕೆ. ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ. ಎಲ್ಲರನ್ನೂ ಈ ಥರ ಖುಷಿಪಡಿಸ್ಬಿಟ್ಟು ನಿಮ್ಮನ್ನು ಅಲ್ಲಲ್ಲಿ ಖುಷಿಪಡಿಸ್ತೀನಿ. ಒಳ್ಳೆ ವ್ಯೂ ಪಾಯಿಂಟ್ನೆಲ್ಲ ತೋರಿಸ್ತಾ ಇರ್ತೀನಿ ಡಾರ್ಲಿಂಗ್ಸ್. ಯಾರು ಈ ವಿಡಿಯೋನ ನೋಡ್ತಾ ಇರ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ನನಗೆ ಇನ್ನೂ ಮೋಟಿವೇಶನ್ ಆಗುತ್ತೆ. ಸೊ ಒಳ್ಳೆ ಕಂಟೆಂಟು ಮಾಡೋಕ್ಕೆ ಇನ್ನೂ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮ್ ನೋಡ್ಬೋದು 7:47 ಟೈಮು. ಸೊ ಪೆಟ್ರೋಲ್ ಬಂಕಲ್ಲಿ ಇವಾಗೆ ಬಂದೆ. ಇಲ್ಲಿಂದ ಹೈದರಾಬಾದ್ ಬಂದುಬಿಟ್ಟು ಇದೆಲ್ಲ ಹೈದರಾಬಾದೇ. 70 ಕಿಲೋಮೀಟರ್ಸ್ ಇದೆ. ನಾನು ಬಂದುಬಿಟ್ಟು ಔಟ್ಕಟ್ಟಲ್ಲಿದ್ದೀನಿ, ಹೈದರಾಬಾದ್ ಔಟ್ಕಟ್ಟಲ್ಲಿ. ಸೊ 7:47 ಆಯಿತು. ಇದಕ್ಕೆ ಮೇಲೆ ಬೇಡ ಓಡಿಸೋದಂತ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಾಯಿದೆ, ಆದರೂ ಓಕೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ನೋಡ್ಬೋದು ಇಲ್ಲಿ ಮಳೆ ಎಲ್ಲ ಬಂದಿದೆ. ಮತ್ತೆ ಮಳೆ ಬಂದರೆ ಏನು ಮಾಡೋದು ಅಂತ ನನಗೇನು ಅರ್ಥ ಆಗ್ತಾಯಿಲ್ಲ. ಪೆಟ್ರೋಲ್ ಬಂಕಲ್ಲಿ ಕೇಳಿದೆ, ಅವರು ಇಲ್ಲೆಲ್ಲ ಮಲ್ಕೊಳೋಕೆ ಆಗಲ್ಲ, ನಮ್ಮ ಸಾರೆಲ್ಲ ಬೇಡ ಹೇಳಿದ್ರು. ಅದಕ್ಕೆ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಬಂದು HP ಪೆಟ್ರೋಲ್ ಬಂಕ್ ಹೇಳಿದೆ. ಓಕೆ ಮಲ್ಕೊಳ್ರಿ, ಪರವಾಗಿಲ್ಲ, ಆ ಕಡೆ ಮಲ್ಕೊಳ್ರಿ ಅಂತ ಹೇಳಿದ್ರು. ಆ ಕಡೆ ಮಲ್ಕೊಳ್ಳಿ ಹೇಳಿದ್ರು. ಆವಾಗ ನಾನು ಆ ಕಡೆ ಬೇಡಣ್ಣ, ಈ ಕಡೆ ಇಲ್ಲ ನಾನು ಮಲ್ಕೊತೀನಿ ಅಂತ ಹೇಳಿದೆ. ಸರಿ ಓಕೆ ಡನ್, ಆ ಕಡೆ ಹೋಗಿ ಮಲ್ಕೊಳ್ರಿ, ಆ ಕಡೆ ಹಾವೆಲ್ಲ ಬರುತ್ತೆ, ಹುಷಾರು, ಮಳೆ ಬಂದಿದೆಯಲ್ಲ ಅಂತ ಹೇಳಿದ್ರು. ಆ ಪೆಟ್ರೋಲ್ ಬಂಕ್ ಅನ್ನೋಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಓಕೆ ಗಾಯ್ಸ್, ಇವಾಗ ನಾನು ಟೆಂಟ್ ಹಾಕ್ಕೊಂಡು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಒಂದು ಪೆಟ್ರೋಲ್ ಬಂಕಲ್ಲಿ ಮಲ್ಕೋಬೇಕು ಅಂತ ನನಗೆ ರೈಡ್, ನಮ್ಮ ಊರಿಗೋಸ್ಕರ ರೈಡ್ ಮಾಡ್ತಾಯಿದ್ದೀನಿ. KGF ಒಂದೇ ಒಂದು ಕಾರಣ, ಡ್ರೀಮ್ ರೈಡ್. ಅದಕ್ಕೋಸ್ಕರನೇ ಪೆಟ್ರೋಲ್ ಬಂಕ್ ಮಲ್ಕೊಳಕ್ಕನ್ನ ನಾನು ರೆಡಿ, ರೋಡಲ್ಲಿ ಮಲ್ಕೊಳಕ್ಕನ್ನ ರೆಡಿ. ಸೊ ಇಲ್ಲೇ ಹಾಕೊಂಡು ಟೆಂಟ್ ಅಂತ ಹೇಳಿದ್ರು. చాలా ಥ್ಯಾಂಕ್ಸ್ ಅಣ್ಣ. ಇಂಥವ್ರನ್ನೆಲ್ಲ ಬಂದುಬಿಟ್ಟು ವೀಡಿಯೋಲ್ಲಿ ತೋರಿಸ್ಬೇಕು. ಯಾಕಂದರೆ ನೆಕ್ಸ್ಟ್ ಯಾರನ್ನ ಒಬ್ಬರು ರೈಡರ್ ಬಂದರೆ ಸೊ ಕೊಡಬೇಕು. ಯಾಕಂದರೆ ಹೇಳ್ತಾ ಇದ್ದೀನಿ ಅಂದರೆ, ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಒಂದು 2 ಕಿಲೋಮೀಟರ್ಸಿಂದ ನಾನು ಕೇಳಿದೆ, ಅವರು ನಮ್ಮ ಸಾರೆಲ್ಲ ಬೇಡನ್ನ ಹೇಳಿದ್ರು ಅಂದರು. ಅದಕ್ಕೆ ಸೊ ರೈಡರ್ಸ್ಗೆಲ್ಲ ಯೂಸ್ಫುಲ್ ಆಗಿರಬೇಕು. ನೆಕ್ಸ್ಟ್ ನಾನಲ್ಲ, ಇನ್ನೊಬ್ಬರು ಬಂದರು ಅವ್ರು ಕೊಡಬೇಕು. ಅದಕ್ಕೆ ನಾನು ಇದು ವೀಡಿಯೋ ಮಾಡಿತ್ತು. ಸೊ ಆಲ್ಮೋಸ್ಟ್ ಟೆಂಟಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸೊ ಈ ಕಡೆ ಬೇಡ, ಇನ್ನೂ ಸ್ವಲ್ಪ ಈ ಕಡೆ ಹಾಕೋ, ಹಾವು ಏನೋ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಯಾಕಂದರೆ ಮಳೆ ಬಂತು, ನೋಡ್ಬೋದು. ಸೊ ಇವತ್ತು ನಮ್ಮ ನಿದ್ದೆ ಇಲ್ಲಿ, ನಮ್ಮ ಗಾಡಿ ನೋಡ್ಬೋದು ಗೈಸ್. ಹೆವಿ ಸಿಕ್ಕಾಪಟ್ಟೆ ಲಗೇಜು ನೋಡಿ. ಹೆಂಗೆ ವಿಡಿಯೋ ಬಂದುಬಿಟ್ಟು ಇದರಲ್ಲೇ ಇರ್ತದು, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಟ್ರೈಪಾಡು. ಸೊ ಯಾರು ಸಪೋರ್ಟ್ ಇಲ್ಲ ಡಾರ್ಲಿಂಗ್ಸ್, ನಾನೊಬ್ಬನೇ.
ಕಷ್ಟಪಟ್ಟು ಬಂದಿದ್ದೀನಲ್ಲ, ಕಷ್ಟಪಟ್ಟು ಎಲ್ಲ ಮಾಡ್ತೀನಿ. ನೆವರ್ ಗಿವ್ ಅಪ್. ನಿದ್ದೆ ಮಾಡ್ಬೋದು ಗುರು, ಕ್ರೇಜಿ ಗುರು. ಅಪ್ಪ ಸಖತ್ತಾಗಿ ನಿದ್ದೆ ಮಾಡ್ಬೋದು. ಅಪ್ಪ ಸಖತ್ತಾಗಿ ನಿದ್ದೆ ಮಾಡಬೇಕು. ಇವತ್ತು ಎಡಿಟಿಂಗ್ ವರ್ಕ್ ಇದೆ, ಒಂದು 2 hours ಎಡಿಟಿಂಗ್ ಮಾಡಿಬಿಟ್ಟು ಮಲ್ಕೋಬೇಕು. ನನ್ನ ಮುಂದೆ ನೋಡ್ಬೋದು, ನನ್ನ ಮುಂದೆನೇ ನನ್ನ ಗಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಾಳೆ ಬಂದುಬಿಟ್ಟು ಹೈದ್ರಾಬಾದ್ ಟು ನಾಗ್ಪುರ್ ರೈಡ್ ಇರುತ್ತೆ. ಸೊ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ರಿ. ಸೊ ಎಷ್ಟೊಂದು ಕಷ್ಟಪಟ್ಟು ರೈಡ್ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಗೊತ್ತು. ಸೊ ಲಡಾಖ್ ಹೋಗೋವರೆಗೂ ಇದೇ ಥರ ಇರುತ್ತೆ. ಸೊ ಹೆಲ್ಪಿಂಗ್ ಮಾಡ್ಕೊಂಡು ಹೋಗೋಣ. ಸೊ ನೀವೆಲ್ಲ ನನ್ನ ಜೊತೆಗೆ ಇರ್ತೀರ ಅಂತ 100% ನಾನು ಭಾವಿಸ್ತೀನಿ. ಸೊ ಓಕೆ ಗಾಯ್ಸ್, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.